ಬರ್ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಅವನಿಗೆ ಟ್ರೇಡಿಂಗ್ಗೆ ಬರೋ ಮನ್ಸಿರ್ಲಿಲ್ಲ, ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ರಲ್ಲ ಅಂತ ಬಂದ್ರು. ಈಗ ಹೊರಗ್ ಹೋಗ್ಲಿಕ್ ಮನ್ಸುಂಟು, ದಾರಿ ಕಾಣ್ತಾ ಇಲ್ಲ ಅಷ್ಟೇ. ನಾವೀಗ ಏನ್ ಮಾಡ್ಬೇಕು? ದಾರಿ ತೋರಿಸಿ ಕೊಡ್ಬೇಕು. ನಾನು ಈ ಟ್ರೇಡಿಂಗ್ ಜರ್ನಿಗೆ ಯಾಕೆ ಬಂದೆ, ಯಾವ ಕಾರಣದಿಂದ ಒಳಗ್ ಬಂದೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ನಂತರನೇ ತುಂಬಾ ಜನ ಟ್ರೇಡಿಂಗಿಗೆ ಬಂದವರಿದ್ದಾರೆ. ನಾವು ಯಾಕೆ ಬಂದ್ವಿ ಅಂತ ಗೊತ್ತಿಲ್ಲ, ಯಾಕೆ ಇಲ್ಲಿ ಇದೀವಿ ಅಂತ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಟೋಟಲ್ ನಮ್ಮನ್ನ ಒಂದು ಒಳ್ಳೆ ಚಕ್ರವ್ಯೂಹದೊಳಗೆ ಸಿಕ್ಸ್ಬಿಟ್ಟಿದೀವಿ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಹೊರಗೆ ಬರ್ಬೇಕಂತ ಗೊತ್ತಿಲ್ಲ. ಇದು ನಿಮ್ಮ ಲೈಫ್ ಅಲ್ಲಿ ಆಗ್ತಿದ್ರೆ ಈ ವಿಡಿಯೋ ಎಂಡ್ ನೋಡೋದ್ರೊಳಗೆ ನೀವ್ ಯಾರು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಡ್ತಾ ಇದ್ದೀನಿ. ಸೊ ಈಗ ಯಾರೇ ಏನೇ ಕೆಲಸ ಮಾಡಿದ್ರು ಅವರನ್ನ ನಾವು ಗುರುತಿಸೋದು ಅವರ ಹೆಸರು, ಅವರ ಒಂದು ವೃತ್ತಿಯಿಂದ ಗುರುತಿಸ್ತೀವಿ. ಈಗ ನಾವೆಲ್ಲ ಟ್ರೇಡರ್ ಅನ್ನೋ ವೃತ್ತಿಯಲ್ಲಿ ನಾವಿದ್ದೀವಿ. ಸೊ ಈ ಟ್ರೇಡರ್ ಅಲ್ಲಿ ನಾವ್ ಯಾವ ಟ್ರೇಡರ್ ಅಪ್ಪ, ನಾನು ಏನ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋದನ್ನ ಇವತ್ತು ಕ್ಲಾರಿಟಿ ತಗೊಳ್ಳೋಣ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಸೊ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದೊಳಗೆ ಹೋಗೋಣ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಸೊ ನಾವು ಈ ಟ್ರೇಡಿಂಗ್ ಬಂದಿದ್ದೀವಿ. ಸೊ ಟ್ರೇಡಿಂಗ್ ಬರ್ಬೇಕಾದ್ರೆ ಎಲ್ಲರೂ ಕೇಳುವಂತಹ ಒಂದೇ ಒಂದು, ಯಾರು ಅಂತ ಕೇಳ್ತಾರೆ. ಇದು ಸ್ಪಿರಿಚುವಲ್ ಅಲ್ಲಿ ಕೇಳೋದು ಸರಿ, ಆಧ್ಯಾತ್ಮದಲ್ಲಿ ಕೇಳೋದು ಸರಿ, ಯಾರು ನೀವು ಅಂತ, ಹೂ ಆರ್ ಯು ಅಂತ ಹೇಳಿದ ತಕ್ಷಣ ನಾವೇನ್ ಹೇಳ್ತೀವಿ? ನಮ್ಮ ಹೆಸರಿಂದ ನಾವು ಗುರುತಿಸ್ಕೊಳ್ತೀವಿ. ನಾನು ಶ್ರೀನಾಗ್, ನಮ್ಮ ಹೆಸರಿಂದ ಗುರುತಿಸ್ಕೊಳ್ತೀವಿ. ಅಥವಾ ನಾನು ಮಂಗಳೂರಿನವನು ಅಂತ ಹೇಳಿ ಒಂದು ಜಾಗದಿಂದ ಗುರುತಿಸ್ಕೊಳ್ತೀವಿ. ಏನಾದ್ರೂ ಹೊರಗಡೆ ಹೋದ್ರೆ ನಾವು ಒಂದು ದೇಶದಿಂದ ಗುರುತಿಸ್ಕೊಳ್ತೀವಿ, ಭಾಷೆಯಿಂದ ಗುರುತಿಸ್ಕೊಳ್ತೀವಿ. ಅದೇ ತರನೇ ಕೆಲವು ಸಲ ವೃತ್ತಿಯಿಂದನೂ ಗುರುತಿಸ್ಕೊಳ್ತೀವಿ. ನಾನ್ ಡಾಕ್ಟರು, ನಾನ್ ಲಾಯರು, ಅದೇ ತರ ನಾವು ಟ್ರೇಡರ್ ಅಂತ ಗುರುತಿಸ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇದು ಅವರವರ ಗುರುತಿಸುವಿಕೆಯ ರೀತಿ. ಸರಿ, ಈಗ ನಾವು ಟ್ರೇಡರ್ ಅಂತ ಆಯ್ತು. ಟ್ರೇಡರ್ ಅಂತ ಆದ್ಮೇಲಿಂದ ಟ್ರೇಡಿಂಗ್ ಅಲ್ಲಿ ನಾವು ಯಾರು ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಟ್ರೇಡರ್ ಅಲ್ಲಿ ಯಾವ ರೀತಿಯ ಟ್ರೇಡರ್ಗಳು ಸುಮಾರು ಜನ ಇದ್ದಾರೆ. ಇಂಟ್ರಾಡೇ ಟ್ರೇಡರ್ ಗಳಿದ್ದಾರೆ, ಸ್ವಿಂಗ್ ಟ್ರೇಡರ್ ಗಳಿದ್ದಾರೆ. ಕರೆಕ್ಟ್ ಅಲ್ವಾ? ಪೊಸಿಷನಲ್ ಟ್ರೇಡರ್ ಗಳಿದ್ದಾರೆ, ಇನ್ನು ಸುಮಾರು ರೀತಿಯ ಟ್ರೇಡರ್ಸ್ ಗಳಿದ್ದಾರೆ. ಕರೆಕ್ಟ್? ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಟ್ರೇಡ್ ಮಾಡೋರು ಇದ್ದಾರೆ. ಅದಲ್ಲದೆ ಆಪ್ಷನ್ ಬೈಯರ್ಸ್ ಗಳಿದ್ದಾರೆ, ಆಪ್ಷನ್ ಸೆಲ್ಲರ್ ಗಳಿದ್ದಾರೆ, ಸುಮಾರು ರೀತಿ ಇದೆ. ಇದರಲ್ಲಿ ನಾವ್ ಯಾರು? ಯಾಕೆ ಕೇಳ್ತಾ ಇದ್ದೀನಿ ನಾವ್ ಯಾರು ತಿಳ್ಕೊಬೇಕು ಅಂತ ಹೇಳಿ? ನಾವು ಯಾರು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೀಗ ಏನ್ ಮಾಡ್ತಾ ಇದೀವೋ ಅದನ್ನ ಕರೆಕ್ಟ್ ಆಗಿ ಗ್ರಿಪ್ ಹಿಡಿಯಕ್ ಆಗಲ್ಲ. ಯಾಕಂದ್ರೆ ನಾವು ದಾರಿ ತಪ್ತೀವಿ. ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಇಲ್ಲ. ನಾವು ಏನ್ ಮಾಡ್ಬೇಕು, ಎಲ್ಲಿ ಎಂಟ್ರಿ ಮಾಡ್ಬೇಕು, ಏನ್ ಆಗ್ಬೇಕು, ನಾನು ಯಾವ್ದಕ್ಕೋಸ್ಕರ ಬಂದಿದ್ದೀನಿ, ಆ ಒಂದು ಇದು ಫುಲ್ಫಿಲ್ ಆಯ್ತಾ ಇಲ್ಲ ಅನ್ನೋದನ್ನೆಲ್ಲ ನಾವು ತಿಳ್ಕೊಬೇಕು. ಸೊ ನಾವ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾವಿದ್ದೇವೆ. ದಯವಿಟ್ಟು ನಿಮ್ಗೆಲ್ಲ ಅನ್ಸಿರ್ಬೋದು, ಈಗ ಇದನ್ನೆಲ್ಲ ಹೇಳಕ್ ಶುರು ಮಾಡ್ತಾರೆ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಪೊಸಿಷನ್ ಟ್ರೇಡಿಂಗ್ ಅಂದ್ರೆ ಏನು, ಇಂಟ್ರಾಡೇ ಅಂತ ಅದೆಲ್ಲ ಹೇಳುವಂತ ಕತೆ ನಾವಿಲ್ಲಿ ಇಲ್ಲ. ಯಾಕೆಂದ್ರೆ ನಿಮ್ಗೆ ಶಾರ್ಟ್ ಆಗಿ ಜಸ್ಟ್ ಒಂದು 2 ನಿಮಿಷದಲ್ಲಿ ನಿಮ್ಗೆ ಇದನ್ನ ಇಂಟ್ರಡಕ್ಷನ್ ಕೊಟ್ಟಿದ್ದಷ್ಟೇ. ಈಗ ನಾವು ನಿಜವಾಗಿರುವ ನಾವು ಕೋಸ್ಟಲ್ ಟ್ರೇಡರ್ನವರು, ನಾವು ಟ್ರೇಡರ್ ಗಳನ್ನ ವಿಂಗಡಿಸಿದ ರೀತಿಯನ್ನ ನಿಮ್ಗೆ ನಿಮ್ ಮುಂದೆ ಇಡಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಯಾಕೆಂದ್ರೆ ಇದೆಲ್ಲ ತಾತ್ಕಾಲಿಕ, ಇದೆಲ್ಲದಕ್ಕೂ ಬರುತ್ತೆ. ಇದೆಲ್ಲದಕ್ಕೂ ಬರೋದಕ್ಕೂ ಒಬ್ಬ ಮುಖ್ಯ ಕಾರಣಗಳಿವೆ. ಆ ಟ್ರೇಡರ್ಗಳು ಯಾರು ಅನ್ನೋದನ್ನ ನೋಡೋಣ. ಅದ್ರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರೋದು ನಿಮಗೆ ಟ್ರೇಡರ್ ಬೈ ಇನ್ಫ್ಲೂಯೆನ್ಸ್. ಅಂದ್ರೆ ಅವನು ಇನ್ಫ್ಲೂಯೆನ್ಸ್, ಹೆಸರಲ್ಲೇ ಇರುವ ಹಾಗೆ ಇನ್ಫ್ಲೂಯೆನ್ಸ್ ಇಂದಾಗಿ ಬಂದದ್ದು. ಅಂದ್ರೆ ಬರ್ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಅವನಿಗೆ ಟ್ರೇಡಿಂಗ್ಗೆ ಬರೋ ಮನ್ಸಿರ್ಲಿಲ್ಲ, ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ರಲ್ಲ ಅಂತ ಬಂದ್ರು. ಈಗ ಹೊರಗ್ ಹೋಗ್ಲಿಕ್ ಮನ್ಸುಂಟು, ದಾರಿ ಕಾಣ್ತಾ ಇಲ್ಲ ಅಷ್ಟೇ. ನಾವೀಗ ಏನ್ ಮಾಡ್ಬೇಕು? ದಾರಿ ತೋರಿಸಿ ಕೊಡ್ಬೇಕು. ಕರೆಕ್ಟಾ? ಈಗ ಟ್ರೇಡರ್ ಬೈ ಇನ್ಫ್ಲೂಯೆನ್ಸ್. ಓಕೆ, ಯಾರಿಂದ? ಯಾರೋ ಫ್ರೆಂಡ್ಸು, ಇಲ್ಲ ಫ್ಯಾಮಿಲಿ ಮೆಂಬರ್, ಯಾರೋ ಅವರ ಸ್ಕ್ರೀನ್ ಶಾಟ್ಸ್ ಅನ್ನು ಅಥವಾ ಅವರು ಮಾಡಿದ ಲಾಭವನ್ನು ನಮ್ಗೆ ಶೇರ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅದನ್ನ ನೋಡಿ ನಮ್ಗೊಂದು ಇನ್ಫ್ಲೂಯೆನ್ಸ್ ಆಗುತ್ತೆ. ಅಲ್ಲಿವರೆಗೆ ಟ್ರೇಡಿಂಗ್ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿರೋದಿಲ್ಲ. ಅದನ್ನ ನೋಡ್ತಿದ್ದಾಗೆ ನಮ್ಮೊಳಗೊಂದು ಆಸೆ ಎದ್ದು ಬಿಡುತ್ತೆ, ನಾನು ಮಾಡಬೇಕು ಅಂತ. ನಾನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಯಾವ ರೂಟಲ್ಲಿ ಬಂದ್ರು ಅದೆಲ್ಲ ನಾವು ನೋಡಕ್ ಹೋಗಲ್ಲ. ಏಕ್ದಮ್ ನಾವು ಟ್ರೇಡಿಂಗಿಗೆ ಜಂಪ್ ಮಾಡ್ಬಿಡ್ತೀವಿ. ಕರೆಕ್ಟಾ? ಎಷ್ಟು ಜನ ಟ್ರೇಡರ್ ಬೈ ಇನ್ಫ್ಲೂಯೆನ್ಸ್? ಅವ್ರು ಏನ್ ಮಾಡಿ, ನಿಮ್ಮ ಕಮೆಂಟ್ ಅಲ್ಲಿ ನಂಬರ್ 1 ಅಂತ ಬರೀರಿ, ಟ್ರೇಡರ್ ಬೈ ಇನ್ಫ್ಲೂಯೆನ್ಸ್. ಓಕೆನಾ? ಕಮೆಂಟ್ ಅಲ್ಲಿ ಬರೀರಿ ನಂಬರ್ 1 ಹೌದು ಅಂತ. ಅದು ಯಾವಾಗ ಬರೀರಿ? ನೆಕ್ಸ್ಟ್ ಇರುವ 4 ದಿನ ನೋಡ್ಕೊಂಡು ಬರೀರಿ. ಇಲ್ದಿದ್ರೆ ಏನಾಗೋಗುತ್ತೆ, ಬರ್ದ ಮೇಲೆ ಅದು ಹೌದು ಅದು ಹೌದು ಅಂತಾರೆ. ಕೆಲವರು 1 2 3 4 4 ಆಗಿರ್ತಾರೆ. ಹಾಗೆ ಯಾರ್ಯಾರು ಎಲ್ಲದೂ ಆಗಿದಾರೋ ಅವ್ರಿಗೆ 5 ನಂಬರ್. ಓಕೆನಾ? ಸೊ ಈಗ ನಂಬರ್ 1 ಇದು ಟ್ರೇಡರ್ ಬೈ ಇನ್ಫ್ಲೂಯೆನ್ಸ್. ಎಷ್ಟು ಜನಕ್ಕಾಗಿದೆ ಹೇಳಿ? ಸುಮ್ನೆ ಇರ್ತೀವಿ,
ಯಾರೋ ಒಬ್ಬ ಬಂದು ಫ್ರೆಂಡ್ ಹೇಳ್ತಾನೆ ದಿನ 5,000 ರೂಪಾಯಿ ಮಾಡ್ತಾ ಇದ್ದೀನಿ ಅಂತ, ನಮಗೂ ಒಂದು ಟೆಂಪ್ಟ್ ಆಗುತ್ತೆ, ನಾವು ಅದನ್ನ ಮಾಡೋಣ ಅಂತ ಹೋಗ್ತೀವಿ. ಅವನ್ 5,000 ರೂಪಾಯಿ ಮಾಡಿದ್ದಂಗೆ ನಮ್ಗೆ 5,000 ಮಾಡಕ್ ಹೋಗ್ತೀವಿ, ನಮ್ಗೆ ಅದು ಲಾಸ್ ಆಗಕ್ ಶುರು ಆಗುತ್ತೆ. ಅಥವಾ ಯಾವುದೋ ಒಂದು ಟ್ರೇಡಿಂಗ್ ಇನ್ಸ್ಟಿಟ್ಯೂಟಿನ ಆಡ್ ನಮ್ಮನ್ನ ಮೋಟಿವೇಟ್ ಮಾಡಿ ಕರ್ಕೊಂಡ್ ಬರ್ಬೋದು, ಆಯ್ತಾ. ಅಥವಾ ಫಿಲಮ್ ಇಂದ ನಮಗೆ ಇನ್ಫ್ಲೂಯೆನ್ಸ್ ಆಗ್ಬೋದು. ಸೊ ಇದು ಯಾವ್ದ್ರಿಂದ ಬೇಕಿದ್ರು ನಮ್ಗೆ ಇನ್ಫ್ಲೂಯೆನ್ಸ್ ಆಗ್ಬೋದು. ಆ ಇನ್ಫ್ಲೂಯೆನ್ಸ್ ಇಂದಾಗಿ ನಾವು ಬಂದಿರೋದು. ಇದು ಟ್ರೇಡರ್ ಬೈ ಇನ್ಫ್ಲೂಯೆನ್ಸ್, ಕರೆಕ್ಟಾ. ಈಗ ನಾವು ಎರಡನೇ ಪಾರ್ಟ್ಗೆ ಹೋಗೋಣ. ಇವ್ರು ಯಾರು ಗೊತ್ತಾ? ಟ್ರೇಡರ್ ಬೈ ನೋ ಚಾಯ್ಸ್. ಇವರು ಬರ್ಬೇಕಂತ ಬಂದವರಲ್ಲ, ಇವರು ಬೇರೆ ದಾರಿ ಇಲ್ಲ ಅಂತ ಬಂದವರು. ಅಂದ್ರೆ ಅವ್ರಿಗೆ ಬೇರೆ ರೂಟ್ ಇಲ್ಲ. ಅವ್ರಿಗೊಂದ ಜಾಬ್ ಹೋಗಿರುತ್ತೆ, ಜಾಬ್ ಇಲ್ಲ, ಬಿಸ್ನೆಸ್ ಲಾಸ್ ಅಲ್ಲಿ ಇರುತ್ತೆ, ಬಿಸ್ನೆಸ್ ಇಲ್ಲ, EMI ಕಟ್ಲಿಕ್ಕೆ ಇರುತ್ತೆ, ಬೇರೆ ಆಪ್ಷನ್ಸ್ ಕಾಣ್ತಾ ಇಲ್ಲ ಎಕ್ಸ್ಟ್ರಾ ವರ್ಕ್ ಮಾಡ್ಲಿಕ್ಕೆ, ಅಥವಾ ಏಜ್ ಫ್ಯಾಕ್ಟರ್ ಆಗಿರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಕರೆಕ್ಟಾ. ಕಮಿಟ್ಮೆಂಟ್ ಇದೆ ಆದ್ರೆ ಏಜ್ ಆಗಿ ಹೋಗಿದೆ, ಈಗ ಬೇರೆ ಕಡೆ ಹೋಗಕ್ಕಾಗಲ್ಲ, ಬೇರೆ ವೃತ್ತಿ ಮಾಡಕ್ಕಾಗಲ್ಲ. ಇವರು ಟ್ರೇಡರ್ ಬೈ ನೋ ಚಾಯ್ಸ್, ಅವ್ರಿಗೆ ಬೇರೆ ಅವಕಾಶ ಇಲ್ಲ. ಲೈಕ್ ಕೆಲವರು ಹೌಸ್ ವೈಫ್ಸ್ ಇದ್ದಾರೆ, ಅವರಿಗೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಮಕ್ಕಳು ಚಿಕ್ಕದು ಅಥವಾ ಪ್ರೆಗ್ನೆಂಟ್ ಅಥವಾ ಈ ರೀತಿ ಯಾವ್ದಾರ ಇರುತ್ತೆ. ಸೊ ದಟ್ ಅವ್ರಿಗೆ ಅದು ಹೋಗಕ್ಕಾಗಲ್ಲ, ಫ್ಯಾಮಿಲಿ ಇನ್ಫ್ಲೂಯೆನ್ಸ್, ಇದರಿಂದಾಗಿ ಬೇರೆ ಜಾಬ್ಗೆ ಹೋಗಕ್ಕಾಗಲ್ಲ, ಇರೋದ್ರಲ್ಲಿ ಏನಾರ ಮಾಡ್ಬೇಕು ಅಂತ ಹೋಗ್ತಾರೆ. ಅವಾಗ ಯಾರೋ ಒಬ್ರು ಟ್ರೇಡಿಂಗ್ ಬಗ್ಗೆ ಹೇಳಿರ್ತಾರೆ, ಟ್ರೇಡಿಂಗ್ ಗೆ ಬೈ ನೋ ಚಾಯ್ಸ್ ಅಲ್ಲಿ ಬಂದಿರ್ತಾರೆ, ಕರೆಕ್ಟ್ ಅಲ್ವಾ. ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಅವ್ರು ಡಿಸೈಡೆಡ್ ಆಗಿದ್ದಾರೆ. ಬಿಸ್ನೆಸ್ ಮಾಡ್ಲಿಕ್ಕೆ ಬಂಡವಾಳ ಇಲ್ಲ, ಜಾಬ್ ಈಗ ಇಲ್ಲ, ಸೊ ಏನ್ ಆಪ್ಷನ್ಸ್ ಗಳು ಕಾಣ್ತಾ ಇಲ್ಲ ಕಣ್ಣು ಮುಂದೆ. ಇರೋ ಆಪ್ಷನ್ಸ್ ಅಲ್ಲಿ ನಾನಾಗಿ ಮಾಡ್ಬೋದು, ಯಾರನ್ನು ಡಿಪೆಂಡ್ ಆಗದೆ ಮಾಡೋದು ಅಂತ ವ್ಯವಸ್ಥೆ ಅಂದ್ರೆ ಟ್ರೇಡರ್ ಬೈ ನೋ ಚಾಯ್ಸ್ ಅಂತ ಬರ್ತಾರೆ, ಕರೆಕ್ಟ್ ಅಲ್ವಾ. ಇವು ವ್ಯಕ್ತಿಗಳೆಲ್ಲ ಏನಂದ್ರೆ ನಂಬರ್ ಸೆಕೆಂಡ್. ಸೊ ಯಾರಾದ್ರೂ ಇದರಿಂದಾಗಿ ಬಂದವರು ಇದ್ರೆ ಕಮೆಂಟ್ ಅಲ್ಲಿ ನಂಬರ್ 2 ಅಂತ ಬರೀರಿ, ನಿಮ್ಗೂ ಗೊತ್ತಾಗುತ್ತೆ, ಆಯ್ತಾ. ಇವರ ಪ್ಲಸ್ ಮೈನಸ್ ಅನ್ನ ನಾವು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನೋಡೋಣ. ಅದಾದ್ಮೇಲೆ ಬರೋದು ಯಾರು ಅಂದ್ರೆ ಮೂರನೇವರು. ಸೊ ಈಗ ಮೂರನೇ ಕ್ಯಾಟಗರಿ ಆಫ್ ಪೀಪಲ್, ಇವ್ರೇನ್ ಗೊತ್ತಾ? ಬರ್ಬೇಕಂತ ಬಂದವರು ಅಲ್ಲ, ಬೇರೆ ದಾರಿ ಇಲ್ಲ ಅಂತ ಬಂದವರು ಅಲ್ಲ. ಇವ್ರಿಗೆ ಏನಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಏನೋ ಆಗ್ತಾ ಉಂಟಲ್ಲ ಅಂತ ನೋಡಕ್ ಬಂದವರು. ಇವ್ರು ನೋಡಕ್ ಬಂದವರು ಕ್ಯಾಟಗರಿ 3. ಏನಿದು ಕ್ಯಾಟಗರಿ 3? ಟ್ರೇಡರ್ಸ್ ಬೈ ಅನ್ಎಕ್ಸ್ಪೆಕ್ಟೆಡ್. ಹೇಗೆ? ಫ್ರೆಂಡ್ ಅಥವಾ ಫ್ಯಾಮಿಲಿ, ಯಾರು ಬೇಕಾರಾಗಿರ್ಬೋದು, ಫ್ರೆಂಡ್ ಆರ್ ಫ್ಯಾಮಿಲಿ ಮೆಂಬರ್ ಬಾ ನಿನ್ನನ್ನು ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಆ ಕರ್ಕೊಂಡು ಹೋಗಿದ್ದು ಯಾವುದೋ ಒಂದು ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್, ಓಕೆನಾ. ಈ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವನು ಟ್ರೇಡಿಂಗ್ ಅನ್ನ ಕಲಿತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಇವ್ರು ಬಂದಿದಾರಲ್ಲ, ಬಂದವರು ಅಲ್ಲಿ ನೋಡಿ ಟ್ರೇಡಿಂಗಿಗೆ ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿ. ಇದು ಒಂದು. ಎರಡನೇ ಕ್ಯಾಟಗರಿ ಹೇಗೆ ಅಂತ ಹೇಳಿದ್ರೆ, ಒಂದು IPO ತಗೊಳ್ತಾರೆ, IPO ಇಂದ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ಲೇಟರ್ ಟ್ರೇಡಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಎರಡನೇ ಕ್ಯಾಟಗರಿ ಆಯ್ತು, ಆಯ್ತಾ. ಮೂರನೇದು ಆಫರ್ಗಳು ಸಿಕ್ಕಿರುತ್ತೆ. ಆಫರ್, ಈಗ ಕೆಲವು ಸಲ ನೀವು ಯಾವ್ದಾರ ಒಂದು ಇದು ಪೇ ಮಾಡಿದಾಗ, UPI ಪೇಮೆಂಟ್ ಮಾಡಿದಾಗ ನಿಮ್ಗೆಲ್ಲ ಆಫರ್ ಸಿಕ್ಕಿರುತ್ತೆ. ಏನು? ಒಂದು ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ 200 ರೂಪಾಯಿ, 300 ರೂಪಾಯಿ ಅಂತೆಲ್ಲ ಬರುತ್ತೆ. ಸೊ ಇದನ್ನ ನೋಡ್ಕೊಂಡು ಅವ್ರು ಅಕೌಂಟ್ ಓಪನ್ ಮಾಡಕ್ ಹೋಗ್ತಾರೆ. ಅಕೌಂಟ್ ಓಪನ್ ಮಾಡದ್ನಲ್ಲ ಅಂತ ಅದ್ರಲ್ಲಿ ಒಂದು ಟ್ರೇಡ್ ಮಾಡಕ್ ಹೋಗ್ತಾರೆ. ಆ ಅಕೌಂಟ್ ಓಪನ್ ಮಾಡೋದೆಲ್ಲ ಟ್ರೇಡ್ ಮಾಡಕ್ ಹೋಗಿ ಆ ಟ್ರೇಡು ಲಾಸ್ ಪ್ರಾಫಿಟ್ ಆದಾಗ ಅದರ ಒಂದು ಪ್ರಭಾವದಿಂದ ಅವ್ರು ಮತ್ತೆ ಟ್ರೇಡಿಂಗ್ ಅನ್ನ ಕಂಟಿನ್ಯೂ ಮಾಡೋದು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದು. ಅಂದ್ರೆ ಇವರು ಏನೋ ನೋಡ್ಲಿಕ್ಕೆ ಹೋಗಿ ಏನೋ ಆಗಕ್ ಹೋಗಿದ್ದು, ಕರೆಕ್ಟಾ. ಇದು ಕ್ಯಾಟಗರಿ ನಂಬರ್ 3. ಈಗ ಕ್ಯಾಟಗರಿ ನಂಬರ್ 4 ಬರೋಣ. ಇವ್ರಿದ್ರಲ್ಲ, ಇವರು ಬಹಳ ಸ್ಪೆಷಲ್. ಇವ್ರೇನಂತ ಹೇಳಿದ್ರೆ ಬರೀ ಕುತೂಹಲ. ಈ ಕುತೂಹಲ ಎಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೇ ಮೇನ್ ರೀಸನ್. ಯಾವುದೋ ಒಂದು ನ್ಯೂಸ್ ನೋಡ್ತಿರ್ತಾರೆ, ಆ ನ್ಯೂಸ್ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ ನ್ಯೂಸ್ ಅವರಿಗೆ ಕ್ಲಿಯರ್ ಆಗಿ ಹೇಳುತ್ತೆ ಈಗ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ಅಂತ. ಮಾರ್ಕೆಟ್ ಕ್ರಾಶ್ ಆಗ್ತಿದೆ ಅಂತ ಹೇಳಿದಾಗ ಈ ಮಾರ್ಕೆಟ್ ಅಂದ್ರೆ ಏನು, ಕ್ರಾಶ್ ಅಂದ್ರೆ ಏನು ಅವ್ರಿಗೆ ಗೊತ್ತಿಲ್ಲ. ಒಂಥರ ಕ್ಯೂರಿಯಾಸಿಟಿ, ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡಕ್ ಶುರು ಮಾಡ್ತಾರೆ. ಆ ಸರ್ಚಿಂಗ್ ಮಾಡ್ತಾ 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 ಅವರು ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡು ಬರ್ತಾರೆ. ಎರಡನೇದು, ನಂಬರ್ ಮೇಲೆ ಅವ್ರಿಗೆ ತುಂಬಾ ಒಂದು ಕ್ಯೂರಿಯಸ್. ಈ ನಂಬರ್ಸ್, ಈ ಮ್ಯಾಕ್ಸ್, ಈ ಇದೆಲ್ಲ ಇಂಟ್ರೆಸ್ಟ್ ಇದ್ದವ್ರಿಗೆ ನಂಬರ್ ಮೇಲೆ ತುಂಬಾ ಕ್ಯೂರಿಯಸ್. ಇದು ಇಲ್ಲಿ ಬೈ ಮಾಡಿದ್ರಂತೆ, ಇಲ್ಲಿ ಸೆಲ್ ಮಾಡಿದ್ರಂತೆ, 40 ಪಾಯಿಂಟ್ ಅಂತೆ, ಇದು ಫಿಬೋನಕಿ ಇದಂತೆ,
ಇದು ಯಾವ್ದೋ ಒಂದು ಇಂಡಿಕೇಟರ್ ಅಂತೆ, ಅದಕ್ಕೆ ಕ್ಯಾಲ್ಕುಲೇಷನ್ ಬೇಕಂತೆ. ಹೌದಾ, ನಾನು ಕ್ಯಾಲ್ಕುಲೇಷನ್ ಅಲ್ಲಿ ಎಕ್ಸ್ಪರ್ಟ್, ನನ್ನ ಒಂದು ಪ್ರಭಾವ ತೋರ್ಸೋಣ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಬಂದವರು. ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ, ನಾನು ಅದ್ರಲ್ಲಿ ಏನಾದ್ರು ಕಲಿಬೇಕು, ಅದು ಏನು ಅಂತ ತಿಳ್ಕೊಬೇಕು ಅಂತ. ಕ್ಯಾಂಡಲ್ಸ್ ಗಳು ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಅಂತ ಬಂದವರು ಇದ್ದಾರೆ. ಕ್ಯಾಂಡಲ್ ಅಂದ್ರೆ ಏನು, ಈ ಕ್ಯಾಂಡಲ್ ಮೂವ್ಮೆಂಟ್ ಅಂದ್ರೆ ಏನು, ಇದು ಏನು ಹೇಳುತ್ತೆ ಅಂತ ನೋಡಿದವರು ಬಂದವರು ಸುಮಾರು ಜನ ಇದ್ದಾರೆ. ಕೆಲವು ಸಲ ಅವರಿಗೆ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಕ್ ಹೋಗಿರ್ತಾರೆ. ವಿಡಿಯೋ ಟಾಪಿಕ್ ಮಾತಾಡ್ಲಿಕ್ಕೆ ಒಂದು ವಿಷಯ ಬೇಕು, ಅದಕ್ಕೋಸ್ಕರ ರಿಸರ್ಚ್ ಮಾಡ್ತಾರೆ. ಅದಕ್ಕೆ ರಿಸರ್ಚ್ ಮಾಡಿದವರು, ಆ ಕ್ಯೂರಿಯಾಸಿಟಿಯಿಂದ ರಿಸರ್ಚ್ ಮಾಡಿದವರು ಕೊನೆಗೆ ಅವರೇ ಟ್ರೇಡರ್ ಆದವರು ಸುಮಾರು ಜನ ಇದ್ದಾರೆ. ಸೊ ಈ ರೀತಿ 4ನೇ ನಂಬರ್ ಅವರು ಕ್ಯೂರಿಯಾಸಿಟಿಯಿಂದ ಬಂದವರು. ಓಕೆನಾ. ಪಕ್ಕದಲ್ಲಿ ಕೂತಿರ್ತಾರೆ, ಸಡನ್ ಆಗಿ ಒಂದೊಂದು ಕಾರ್ ತಕೊಂಡ, ಫ್ರೆಂಡೋ ಫ್ಯಾಮಿಲಿಯೋ, ಅವ್ನ್ ಕಾರ್ ತಕೊಂಡಲ್ಲ, ಅದು ಹೆಂಗ್ ತಕೊಂಡ ಅನ್ನೋ ಕ್ಯೂರಿಯಾಸಿಟಿ, ಅವ್ರದ್ದು ಕೇಳಲ್ಲ. ಟ್ರೇಡಿಂಗ್ ಅಂತೆ ಅಷ್ಟೇ, ಆ ಟ್ರೇಡಿಂಗ್ ಅನ್ನು ಏನು ಅಂತ ನೋಡೋಣ ಅಂತ ಹೋಗ್ತಾರೆ. ಇವ್ರಿಗೆ ಯಾರು ಇನ್ಫ್ಲೂಯೆನ್ಸ್ ಮಾಡಲ್ಲ, ನೀನ್ ಮಾಡು ಬಾ ಹೋಗೋಣ ಆಗುತ್ತೆ, ಅದ್ರಲ್ಲಿ ಈ ರೀತಿ ಆಗುತ್ತೆ ಅಂತ ಇನ್ಫ್ಲೂಯೆನ್ಸ್ ಮಾಡಲ್ಲ. ಇವರೇ ಸೆಲ್ಫ್ ಕ್ಯೂರಿಯಾಸಿಟಿ ಮೇಲೆ ಹೋಗ್ತಾರೆ, ಅದ್ರಲ್ಲಿ ಯಾಕೆ ಆಗಲ್ಲ, ಅದ್ ನೋಡೋಣ ಅನ್ನೋ ರೀತಿಯಲ್ಲಿ ಬರ್ತಾರೆ. ಈ ರೀತಿ ಬಂದವರು 4 ಜನನು ಬಂದು ಸಿಕ್ಕಾಕೊಳ್ಳೋದಲ್ಲಿ ಟ್ರೇಡಿಂಗ್ ಅಲ್ಲಿ. ಟ್ರೇಡಿಂಗ್ ಅಲ್ಲಿ ಸಿಕ್ಕಾಕೊಂಡ್ರು ಸರಿ. ಈಗ ಅವರ ಪರಿಸ್ಥಿತಿ ಏನಾಗಿದೆ, ಅವರ ಪರಿಸ್ಥಿತಿ ಇಲ್ಲಿಂದ ಹೊರಗೆ ಹೋಗಕ್ ಆಗ್ತಿಲ್ಲ. ಈ ಟ್ರೇಡಿಂಗ್ ಅನ್ನೋ ಚಕ್ರವ್ಯೂಹದೊಳಗೆ ಬಂದಿದ್ದಾರೆ, ಇದರಿಂದ ಹೊರಗೆ ಹೋಗಕ್ ಆಗಲ್ಲ. ಯಾರಿಗೆ 4 ಜನಕ್ಕ ಅಂತ ಕೇಳಿದ್ರೆ ಇಲ್ಲ, 2 ಜನಕ್ಕೆ ಹೊರಗೆ ಹೋಗುವ ಅವಕಾಶ ಇದೆ. ಯಾರು 2 ಜನಕ್ಕೆ ಅವಕಾಶ ಇದೆ, ಕ್ಯೂರಿಯಾಸಿಟಿಲಿ ಬಂದವ್ರಿಗೂ, ಅಂದ್ರೆ ನಂಬರ್ 4. ಅದಲ್ದೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದವರು ಅಂದ್ರೆ ನಂಬರ್ 3. ಇವರಿಬ್ಬರಿಗೆ ಯಾವಾಗ ಬೇಕಾದ್ರೂ ಬಿಟ್ಟು ಹೋಗುವ ಅವಕಾಶ ಇದೆ. ಆದ್ರೆ ನಂಬರ್ 1 ಮತ್ತೆ ನಂಬರ್ 2 ಇವರಿಬ್ಬರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇನ್ಫ್ಲೂಯೆನ್ಸ್ ಇಂದ ಬಂದವರು, ಆಮೇಲೆ ಬೇರೆ ಇಲ್ಲ, ಆಪ್ಷನ್ ಇಲ್ಲ, ನೋ ಚಾಯ್ಸ್. ಈ ನೋ ಚಾಯ್ಸ್ ಇಂದ ಬಂದವರು ಇವರಿಬ್ಬರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಈಗ ಇದ್ರಲ್ಲಿ ಕಾಂಡಾಗ ಸರ್ ಇನ್ಫ್ಲೂಯೆನ್ಸ್ ಅವ್ರು ಹೋಗ್ಬೋದಲ್ಲ, ಅವ್ರು ಇನ್ನೊಬ್ಬರ ಒಂದು ಪ್ರಭಾವಕ್ಕೆ ಬಂದವರಲ್ಲ ಅಂದ್ರೆ, ಅಲ್ಲಿ ಪ್ರಭಾವಕ್ಕೆ ಬಂದವರಿಗೆ ಒಂದು ಪ್ರಾಬ್ಲಮ್ ಬರುತ್ತೆ, ಏನದು ಈಗೋ. ಸೊ ಈ ಈಗೋ ಬರುತ್ತೆ, ಆ ಈಗೋಗೋಸ್ಕರ ಈ ಇನ್ಫ್ಲೂಯೆನ್ಸ್ ಇಂದ ಬಂದವರು ಬಿಟ್ಟು ಹೋಗಲ್ಲ. ನೋ ಚಾಯ್ಸ್ ಅವ್ರಿಗೆ ಹೆಂಗೂ ಗೊತ್ತಿದೆ, ನಮ್ಗೆ ಬೇರೆಯವ್ರಿಗೆ ಅವಕಾಶ ಇಲ್ಲ, EMI ಕಟ್ಟಬೇಕು, ಕೆಲಸ ಇಲ್ಲ, ಜಾಬ್ ಬಿಸ್ನೆಸ್ ಇಲ್ಲ, ಹಾಗಾಗಿ ಬರ್ತಾರೆ. ಕರೆಕ್ಟ್ ಅಲ್ವಾ. ಸೊ ಈಗ ಇದರಲ್ಲಿ ನೀವು ಯಾವ ಕ್ಯಾಟಗರಿ, 4 ಇದ್ರೆ 5ನೇ ನಂಬರ್. ಒಂದ್ಸಲ ಇನ್ಫ್ಲೂಯೆನ್ಸ್ ಆಗಿದ್ರು ಅಂದ್ರೆ ಕೆಲವರಿಗೆಲ್ಲ ಒಂದ್ ಕಲ್ಲಲ್ಲಿ ಪೆಟ್ಟು ಬೀಳುತ್ತೆ, ಕೆಲವರಿಗೆ 4 ಕಲ್ಲಲ್ಲಿ ಪೆಟ್ಟು ಬೀಳುತ್ತೆ. ಒಂದ್ ಪೆಟ್ಟು ಬಿತ್ತು ಇನ್ಫ್ಲೂಯೆನ್ಸ್ ಇಂದ, ಇನ್ನೊಂದ್ಸಲಿ ಒಂದು ಪೆಟ್ಟು ಬಿತ್ತು ಜಾಬ್ ಹೋಯ್ತು, 3ನೇ ಸಲ ಒಂದು ಪೆಟ್ಟು ಬಿತ್ತು ಯಾರೋ ಫ್ರೆಂಡ್ ಕರ್ಕೊಂಡೋಗಿ ಇನ್ಸ್ಟಿಟ್ಯೂಟ್ ಕೂರಿಸ್ತಾ, 4ನೇದು ಅಲ್ಲಿ ಮಾತಾಡೋದನ್ನ ಕೇಳಿ ಅವ್ರಿಗೆ ಕ್ಯೂರಿಯಾಸಿಟಿ ಎದೊಳ್ತು, 4 ಸೇರಿ ಒಬ್ರು ಟ್ರೇಡರ್ ಆಗ್ಬೋದು, ಅದು ನಂಬರ್ 5. ಸೊ ಈ 5 ಜನ ಈ ಸರ್ಕಲ್ ಒಳಗೆ ಬಂದು ಸಿಕ್ಕಾಕೊಳ್ತಾರೆ. ಈ ಸರ್ಕಲ್ ಒಳಗೆ ಬಂದ ಮೇಲಿಂದ ಅವ್ರು ಮಾಡುವಂತಹ ತಪ್ಪಿಂದಾಗಿ ಇದರಿಂದ ಹೊರಗ್ ಬರಕ್ಕಾಗದೆ ಸಿಕ್ಕಾಕೊಂಡ್ರು. ಏನ್ ತಪ್ಪು, ಅವರು ಲರ್ನಿಂಗ್ ಮಾಡಿಲ್ಲ, ಯಾರು ಸಹ ಲರ್ನಿಂಗ್ ಮಾಡಿಲ್ಲ. ಇದರಿಂದಾಗಿ ಒಂದು ಲಾಕ್ ಆಗ್ತಾರೆ ಅಂಡ್ ಅಮೌಂಟ್ ಇನ್ವಾಲ್ವ್ ಮಾಡ್ತಾರೆ. ಅಮೌಂಟ್ ಇನ್ವಾಲ್ವ್ ಮಾಡೋದ್ರಿಂದಾಗಿ ಅದು ಲಾಸ್ ಆಗುತ್ತೆ ಅಂಡ್ ಅದು ಲಾಸಿಗೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಇಂಟ್ರೆಸ್ಟ್ ಜೊತೆಗೆ ಇವರ ಒಂದು ಸೇವಿಂಗ್ಸ್ ಹೋಗಿರುತ್ತೆ. ಇದನ್ನೆಲ್ಲ ಸರಿದೂಗಿಸ್ಲಿಕ್ಕೋಸ್ಕರ ಅದನ್ನ ನ್ಯೂಟ್ರಲ್ ಮಾಡ್ಲಿಕ್ಕೆ ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ತೆಗಿಬೇಕು ಅಂತ ಹೇಳಿ ಮತ್ತೆ 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 ಬಂದು ಪ್ರಯತ್ನ ಪಡ್ತಾ ಇರ್ತಾರೆ. ಮಾಡಿದ್ದ ತಪ್ಪನ್ನೇ ಪುನಃ ಪುನಃ ಮಾಡ್ತಾರೆ. ಈ ತಪ್ಪು ಮಾಡಿದ ತಪ್ಪನ್ನೇ ಪುನಃ ಮಾಡಿದ್ರೆ ಅದು ತಪ್ಪೇ ಆಗೋದು. ಅಂದ್ರೆ ಜೆರಾಕ್ಸ್ ಮೆಷಿನ್ ಅಲ್ಲಿ ನೀವು ಎಷ್ಟೇ ತಪ್ಪು ಬರ್ದಿದ್ ಪೇಪರ್ ಅನ್ನ ಇಟ್ಟರು ಜೆರಾಕ್ಸ್ ಅಲ್ಲಿ ತಪ್ಪೇ ಬರೋದು. ಕರೆಕ್ಟ್ ಅಲ್ವಾ. ಎಲ್ಲಿ ಬದಲಾವಣೆ ಆಗ್ಬೇಕು ಅಂತ ತಿಳ್ಕೊಂಡು ಆ ಬದಲಾವಣೆಯನ್ನ ಮಾಡಿದ್ರಿ ಅಂತ ಆದ್ರೆ ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ. ಸೊ ಇದು 4 ಟೈಪ್ ಆಫ್ ಟ್ರೇಡರ್ಸ್. ಅದ್ರಲ್ಲಿ ಯಾರು ನೀವು ಅಂತ ನೋಡಿ ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ. ಅವ್ರು ಯಾವ ಟೈಪ್ ಆಫ್ ಟ್ರೇಡರ್ ಅನ್ನೋದನ್ನ ಕ್ಯೂರಿಯಾಸಿಟಿ ನೀವು ಇಟ್ಕೊಂಡು ಕಲೀರಿ, ಅವರನ್ನು ಕೇಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.